ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಹೊಂದ್ಕೊಳ್ಳೋ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲಿನ ಹೊಂದ್ಕೊಳ್ಳೋ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಹೊಸ ಉದ್ಯೋಗ ಮಾಹಿತಿ ಬಂದಿದ್ದಾರೆ. ಸಶಸ್ತ್ರ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ ಹುದ್ದೆಗಳ ಅರ್ಜಿ ಕರೆದಿದ್ದರು. ಸುಮಾರು 3064 ಹುದ್ದೆಗಳು ಖಾಲಿದ್ದು. ಇಲ್ಲಿ NKK, CR, DR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಇವಾಗ ಎಕ್ಸಾಮ್ ಡೇಟ್ ಪಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಮತ್ತು ಪರೀಕ್ಷೆ ಹೇಗಿರ್ತವೆ ಮತ್ತು ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಹಾಗೂ ನೆಗೆಟಿವ್ ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ, ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಇದರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ 6 ಪೊಲೀಸ್ ಕಾನ್ಸ್ಟೇಬಲ್ ಮೇಲ್ ಫಿಮೇಲ್ ಟ್ರಾನ್ಸ್ ಅಂತ ಕೊಟ್ಟಿದ್ರು. ಇಲ್ಲಿ CR, DR 2022 3664 ಪೋಸ್ಟ್ನ ಅರ್ಜಿ ಕರೆದಿದ್ದರು. ಇವಾಗ ಇದ್ರ ಬಗ್ಗೆ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಬಂದಿದೆ. ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತೀನಿ. ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಕೋಣ. ಇದರ ಬಗ್ಗೆ ಇನ್ಫಾರ್ಮೇಷನ್ ಹೋಗೋಣ. ಇಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ 2022-23ನೇ ಸಾಲಿನಲ್ಲಿ 3064 NKK ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, CR, DR ಪುರುಷ ಹುದ್ದೆಗಳಿಗೆ ನೇಮಕಾತಿ ನಡೆದಿತ್ತು. ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆ, ಲಿಖಿತ ಪರೀಕ್ಷೆಗಳ ಕೇಂದ್ರಗಳ ನಿಯೋಜನೆ ಹಾಗೂ ಇತರ ಸಿದ್ಧತೆಗಳೊಂದಿಗೆ ಮುಂದಾಯಿತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಲಿಖಿತ ಪರೀಕ್ಷೆಯನ್ನು ದಿನಾಂಕ ಅಂದರೆ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇಲಾಖೆ ದಿನಾಂಕ 28/1/2023 ಲಿಖಿತ ಪರೀಕ್ಷೆಯು ನಡೆಸಲು ಉದ್ದೇಶಿಸಿದ್ದಾರೆ. 28ನೇ ತಾರೀಕು ಜನವರಿ 28ನೇ ತಾರೀಕು ಎಕ್ಸಾಮ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಸಿದ್ಧತೆಗಳು ನಿಯೋಜಿತದಂತೆ ಅದರಲ್ಲಿ ಈ ದಿನಾಂಕವೇ ಅಂತಿಮವಾಗಲಿ ಅಂತ ಮಾಹಿತಿ ಬಂದಿದೆ. ಸದರಿ ದಿನಾಂಕವನ್ನು ಸ್ಪರ್ಧಾರ್ಥಿಗಳ ಗಮನಕ್ಕಾಗಿ ಬಿಡುಗಡೆ ಮಾಡಿಲ್ಲ. ಪೊಲೀಸ್ ಇಲಾಖೆ ಒಟ್ಟು 8 ಡಿವಿಷನ್ಗಳ ವ್ಯಾಪ್ತಿಯಲ್ಲಿ ಪರೀಕ್ಷೆ ನಡೆಸಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಕೋಚಿಂಗ್ ಅಗತ್ಯ ಎಂದು ಹೇಳಿದ್ದಾರೆ. ಇಲ್ಲಿ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಪ್ರವೇಶ ಪತ್ರವನ್ನು ಪರೀಕ್ಷೆಗೆ 1 ವಾರ ಮುಂಚಿತವಾಗಿ ಡೌನ್ಲೋಡ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನ್ ನಂಬರು ಮತ್ತು ತಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತದೆ. ಫ್ರೆಂಡ್ಸ್, ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಲಿಖಿತ ಪರೀಕ್ಷೆ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 100 ಅಂಕಗಳ ವಸ್ತುನಿಷ್ಠ ಮಾದರಿಯ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಸದರಿ ಉತ್ತರಕ್ಕೆ 1 ಅಂಕ, ಪ್ರತಿ ತಪ್ಪು ಉತ್ತರಕ್ಕೆ 0.2 ಅಂಕ ಕಳೆಯಲಾಗುತ್ತಾರೆ. ನೆಗೆಟಿವ್ ಮಾರ್ಕ್ಸ್ 0.25 ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಪರೀಕ್ಷೆ ಅವಧಿ ಬಂದ್ಬಿಟ್ಟು 1 ರಿಂದ 1 ಗಂಟೆ 30 ನಿಮಿಷ ಅವಧಿ ಕೊಟ್ಟಿರ್ತಾರೆ. ಇನ್ನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತಿಮ ಆಯ್ಕೆ ಪಟ್ಟಿ ಸಿದ್ಧತೆ ಹೇಗಿರುತ್ತೆ ಅಂದರೆ, ಲಿಖಿತ ಪರೀಕ್ಷೆಯ ನಂತರ ನಡೆಸಲಾಗುವ ಸಹಿಷ್ಣುತೆ ಹಾಗೂ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವ ಅಭ್ಯರ್ಥಿಗಳಲ್ಲಿ ಅಧಿಸೂಚಿಸಲಾದ ಹುದ್ದೆಗಳ ಅನುಸಾರ ಮೆರಿಟ್ ಹಾಗೂ ಮೀಸಲಾತಿಗೆ ಅನುಗುಣವಾಗಿ 1:1 ಅನುಪಾತದಲ್ಲಿ ತಾತ್ಕಾಲಿಕವಾಗಿ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಎಂದು ಕೊಟ್ಟಿದ್ದಾರೆ. ಇನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿ ಎಲ್ಲ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತಿದೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪಟ್ಟ ಮೇಲೆ ಎಲ್ಲ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಅದರಲ್ಲಿ ಕಣ್ಣಿನ ದೂರದೃಷ್ಟಿ, ಸಮೀಪ ದೃಷ್ಟಿ ಪರೀಕ್ಷೆ ಮಾಡ್ತಾರೆ. ಶ್ರವಣ ಶಕ್ತಿ, ರೆನ್ನೆಸ್ ಪರೀಕ್ಷೆ, ವೆಬ್ಬರ್ ಪರೀಕ್ಷೆ, ವೆರ್ಟಿಗೋ ಪರೀಕ್ಷೆ ಮಾಡ್ತಾರೆ. ಅಪಧಮನಿ, ಊತ ಸಹನರತೆ, ಮಾತಿನಲ್ಲಿ ಅಡಚಣೆ ಸಹನರತೆ, ಆಮೇಲೆ ಎದೆಯ ಕ್ಷಕಿರಣ ಎಕ್ಸ್ರೇ ಕೂಡ ತೆಗೆದುಕೊಳ್ಳಲು ಕೊಟ್ಟಿದ್ದಾರೆ. ಮೇಲಿನ ವೈದ್ಯಕೀಯ ಪರೀಕ್ಷೆಯನ್ನು ಆಧರಿಸಿ ಪೊಲೀಸ್ ಇಲಾಖೆಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂತೆ ಕೊಟ್ಟಿದ್ದಾರೆ. ಹಾಗೆ ಏನು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಯಾಲರಿ ಯಾವ ರೀತಿ ಇರ್ತದೆ ಅಂದರೆ, ನಿಮಗೆ ಆಲ್ರೆಡಿ ಅರ್ಜಿ ಹಾಕಿರ್ತಾರೆ, ನಮ್ಗೆ ಗೊತ್ತಿರುತ್ತೆ. ವೇತನ ಶ್ರೇಣಿ 23,500ರಿಂದ 47,650 ರೂಪಾಯಿ ಪರ್ ಮಂತ್ ಇರುತ್ತೆ. ಮತ್ತು ಹುದ್ದೆಯಲ್ಲಿ ನಿವೃತ್ತ ವೇಳೆವರೆಗೆ ಮುಂದುವರೆದರೆ ಬೇಸಿಕ್ ಪೇ ಮೂಲ ವೇತನ 23,500ರಿಂದ 47,650 ಇರುತ್ತೆ. ಪ್ರತಿ ಮೂಲ ವೇತನದ ಜೊತೆಗೆ ಬಾಡಿಗೆ ಮನೆ ಭತ್ಯೆ, ಆಮೇಲೆ ಪ್ರಯಾಣ ಭತ್ಯೆ, ವಿಶೇಷ ಭತ್ಯೆ, ಇತರೆ ಹಲವು ಭತ್ಯೆಗಳು ಸೇರಿ ಯೋಜನೆಯಲ್ಲಿ ಆಡಕ್ಕೆ ಕೊಟ್ಟಿದ್ದಾರೆ. ವಾರ್ಷಿಕವಾಗಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೆ ಆರಂಭದಲ್ಲಿ ಬೇಸಿಕ್ ಪೇ ಮಾತ್ರ 2,82,000 ಇರುತ್ತೆ. ಇದರ ಜೊತೆಗೆ ಇತರೆ ಎಲ್ಲ ಭತ್ಯೆಗಳು ಕೂಡ ಸೇರ್ಪಡೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಹೇಳಿದ ಮಾಹಿತಿ ಇದು ಇನ್ಫಾರ್ಮೇಷನ್ ಬಂದಂಥ ಒಂದು ಮಾಹಿತಿ ಆಗುತ್ತದೆ. ಇವು ಹಾಲ್ ಟಿಕೆಟ್ ಓಪನ್ ಆದ ತಕ್ಷಣ ನೇರವಾಗಿ ಇಲ್ಲಿಂದ ಬಂದು ಅಫಿಷಿಯಲಿ ವೆಬ್ಸೈಟ್ಗೆ ಹೋಗಿ ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರು, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಿದಾಗ ನೇರವಾಗಿ ಅಡ್ಮಿಟ್ ಕಾರ್ಡು ಡೌನ್ಲೋಡ್ ಮಾಡ್ಕೋಬಹುದು, ನೇರವಾಗಿ ಎಕ್ಸಾಮ್ಗೆ ಹೋಗಬಹುದು. ಫ್ರೆಂಡ್ಸ್, ಇವೆಲ್ಲ ಲಿಂಕನ್ನು ವಿಡಿಯೋಗಳೇ ಕೊಟ್ಟಿದ್ದೀನಿ. ಅದೊಂದು ಸಣ್ಣ ಮಾಹಿತಿ ಆಗಿದೆ. ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.